ಇದೀಗ ಮತ್ತೊಂದು ಗಂಡನ ಸುದ್ದಿ. ಗಂಡನಿಗೆ ಹೊರಗಡೆ ಲಿಂಕು, ಹೆಂಡತಿ ಮನೆ ಒಳಗಡೆ ಲಾಕ್. 10 ವರ್ಷದ ಲವ್ವಿಗೆ ಈಗ ಬಿದ್ದಿದೆ ತಲಾಖ್ ಕುತ್ತು. ಹಾಸನದ KR ಪುರಂ ಬಡಾವಣೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. 10 ವರ್ಷಗಳ ದಾಂಪತ್ಯ ನಡೆಸಿದ್ದ ನಿಧಾ ಮತ್ತು ಮೊಹಮ್ಮದ್ ಉಮೇರು. ಗಂಡನಿಗೆ ಹೊರಗಡೆಯಿಂದ ಒಂದು ಲಿಂಕ್ ಇತ್ತಂತೆ. 10 ವರ್ಷದ ಲವ್ವಿಗೆ ಈಗ ಬಿದ್ದಿದೆ ತಲಾಖ್ ಕುತ್ತು. ಹಾಸನದ KR ಪುರಂ ಬಡಾವಣೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. 10 ವರ್ಷಗಳ ದಾಂಪತ್ಯ ನಡೆಸಿದ್ದ ನಿಧಾ ಮತ್ತು ಉಮೇರ್ ಎನ್ನುವಂತಹ ದಂಪತಿಗಳು ಪತ್ನಿ ನಿಧಾಳನ್ನ ಮನೆಯಲ್ಲಿ ಕೂಡಿ ಹಾಕಿ ಪತಿ ನಾಪತ್ತೆ. ಕೂಡಿ ಹಾಕೊಂಡು ಹೊರಗಡೆ ಮೇಯೋದಕ್ಕೇನು ಹೆಂಡತಿಯನ್ನು ಕೋಳಿನೇನು? ಪತಿಗೆ ಬೇರೊಬ್ಬ ಮಹಿಳೆಯೊಂದಿಗೆ ಸಂಬಂಧವಿದೆ ಎಂಬ ಆರೋಪ. ಬಾಲ್ಕನಿಯಿಂದಲೇ ಕಿರುಚಾಡಿ ಅನ್ಯಾಯದ ಬಗ್ಗೆ ಮೊರೆ ಇಟ್ಟ ಪತ್ನಿ. ಸ್ಥಳಕ್ಕೆ ಧಾವಿಸಿದ KR ಪುರಂ ಠಾಣೆಯ ಪೊಲೀಸರು ರಸ್ತೆಯಲ್ಲೇ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ 2 ಕುಟುಂಬಗಳು. ಪರಸ್ಪರ ದೂರುಗಳಿಂದ ಪ್ರಕರಣ ಇತ್ಯರ್ಥಪಡಿಸಲು ಪೊಲೀಸರು ಪ್ರಯತ್ನ ಮತ್ತು ಹರಸಾಹಸ. ಗಂಡ ಹೊರಗಡೆ ಮೇಯೋದಕ್ಕೆ ಹೋಯ್ತಿದ್ನಂತೆ. ಹೆಂಡತಿಯನ್ನ ಹುಂಜಾ ಕೋಳಿನ ಮನೆ ಒಳಗೆ ಕಟ್ಟು ಹಾಕದಂಗೆ ಕೂಡ ಹಾಕಿ ಹೋಗ್ತಿದ್ದ. ಯಾರು? ಮೊಹಮ್ಮದ್ ಉಮೇರು. ಹೆಂಡತಿ ಕಾದ್ಲು ಕಾದ್ಲು ಕಾದ್ಲು, ಸರಿದಾರಿಗೆ ಬರ್ತಾನೋ ಏನೋ ಉಮೇರು. ಬರೋದು ಕಾಣ್ತಿಲ್ಲ, ಸರಿದಾರಿಗೆ ಬರೋದು ಕಾಣ್ತಿಲ್ಲ. ಹಾಗಾಗಿ ಕುಟುಂಬಸ್ಥರು ಈ ಹಿಂದಿನಿಂದಲೂ ಕೂಡ ಒಂದಷ್ಟು ಬಾರಿ ಪ್ರಯತ್ನ ಪಟ್ಟರು. ಸರಿಯಾಗಿರೋ ಮಂಗಗಳ ಗಂಡ ಹೆಂಡತಿ ಅಂದ ಮೇಲೆ ಜಗಳ ಬರೋದು ಕಾಮನ್ನು, ಸರಿಯಾಗಿ ಅಂತ. ಸರಿಯಾಗೋದಕ್ಕೆ ನಿಧಾ ಒಪ್ಕೊಂಡ್ರು. ಉಮೇರಿ ಸಾಧ್ಯ ಆಗಿಲ್ಲ. ಕಾರಣ ಪಕ್ಕದ ಹೊಲದ್ದು ಯಾವುದೋ ಒಂದು ಬೇಳೆನ ನೋಡ್ಕೊ ಬಂದಿದ್ದ. ಪತ್ನಿ ನಿಧಾಳನ್ನ ಮನೆಯಲ್ಲೇ ಕೂಡಿ ಹಾಕಿ ಹೊರಗೆ ಹೋಗ್ತಾ ಇದ್ದ. ಪತಿಗೆ ಬೇರೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಇದೆ ಎಂಬ ಆರೋಪ ಇತ್ತು. ಬಾಲ್ಕನಿಯಿಂದಲೇ ಕಿರುಚಾಡಿ ಅನ್ಯಾಯದ ಬಗ್ಗೆ ಮೊರೆ ಇಟ್ಟ ಪತ್ನಿ. ಸ್ಥಳಕ್ಕೆ ಧಾವಿಸಿದ KR ಪುರಂ ಠಾಣೆಯ ಪೊಲೀಸರು ರಸ್ತೆಯಲ್ಲೇ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿ 2 ಕುಟುಂಬಗಳು ಕಾಳಗ ಮಾಡ್ಕತ್ತಿದ್ರು. ಪರಸ್ಪರ ದೂರುಗಳಿಂದ ಪ್ರಕರಣ ಇತ್ಯರ್ಥಪಡಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಒಟ್ಟಾರೆ ಪೊಲೀಸರ ಕಟ್ಟಕಡೆಯ ಪ್ರಯತ್ನದಿಂದ ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಮುಂದೆ ಮತ್ತೆ ಉಮೇರು ಹಂಗೆ ಮಾಡಿದ್ರೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಪೊಲೀಸರು ಹೇಳ್ಕೊಂಡ್ರಂತೆ ನಿಧಾ ಜೊತೆ. ಒಟ್ಟಾರೆ KR ಪುರಂನಲ್ಲಿ ನಡೆದಿರ್ತಕ್ಕಂಥ ಘಟನೆ ಈಗ ಸಂಚಲನ ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.